ಇಂದಿನ ಪತ್ರಿಕಾಗೋಷ್ಠಿಯ ಕರೆದ ವಿಷಯ ಏನೆಂದರೆ, ನಮ್ಮ ಕರ್ನಾಟಕದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರನ್ನು ಉದ್ದೇಶಿಸಿ ತಾನೊಬ್ಬ ದಲಿತನಾಗಿ RSS ಬಗ್ಗೆ ಯಾಕೆ ಮಾತಾಡ್ತಾನಪ್ಪ, ದಲಿತನಾಗಿ RSS ಬಗ್ಗೆ ಮಾತನಾಡಬಾರದು, ಮಾತನಾಡಿದರೆ ಯಾರೂ ಉಳಿದಿಲ್ಲ ಅಂತ BJPಯ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಹೇಳ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಮೂಲಕ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಮೀಸಲಾತಿಯಿಂದಲೇ ನೀವು 40 ವರ್ಷಗಳ ಕಾಲ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿದ್ದೀರಿ. ಈ ಮಾತು ಆಡಲಿಕ್ಕೆ ನಿಮಗೆ ನಾಚಿಕೆ ಆಗಲ್ವೇನ್ರಿ? ದಲಿತರು RSS ಅವರಿಗೆ ಪ್ರಶ್ನೆ ಮಾಡಬಾರದಾ? ಅಂದರೆ ನೀವು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಖಾತೆಯನ್ನು ಕೊಟ್ಟರೆ ಯಾರು ನಿಭಾಯಿಸುತ್ತಾರೆ ಅನ್ನುವುದನ್ನು ಚಿಂತನೆಯನ್ನು ಮಾಡಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಒಬ್ಬ ದಲಿತನಿಗೆ, ಅದು ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದನ್ನು ನೋಡಿ ಜಿಗಜಿಣಗಿ ಸಾಹೇಬರಿಗೆ ಹೊಟ್ಟೆಯಲ್ಲಿ ಖಾರ ಕಲಿಸಿದ ಹಾಗೆ ಆಗಿದೆ. ಅವರಿಗೆ ತುಂಬ ಸಂಕಟ ಆಗ್ತಾ ಇದೆ. ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಮಂತ್ರಿ ಸ್ಥಾನ ಕೊಟ್ಟರಲ್ಲಪ್ಪ ಇವರಿಗೆ ಅಂತ. ಜಿಗಜಿಣಗಿ ಸಾಹೇಬ್ರೆ, ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡ್ರಿ. ಪ್ರಿಯಾಂಕ್ ಖರ್ಗೆಜಿ ಅವರು ಬಸವಣ್ಣನವರ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದವರು. ಶಾಂತಿ ಪ್ರಿಯನಾಗಿರ್ತಕ್ಕಂಥ ಗೌತಮ್ ಬುದ್ಧರ ಚಿಂತನೆಗಳನ್ನು ಮೈಗೂಡಿಸಿಕೊಂಡವರು. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡವರು. ಆದರೆ ಪ್ರಿಯಾಂಕ್ ಖರ್ಗೆಜಿಯವರು ಯಾರಿಗೂ ಅಂಜುವಂಥ ವ್ಯಕ್ತಿಯಲ್ಲ. ಪ್ರಿಯಾಂಕ್ ಖರ್ಗೆಜಿ ಇಡೀ ರಾಜ್ಯದ ದಲಿತ ಸಮುದಾಯದ ಒಂದು ಶಕ್ತಿ. ಇಲ್ರಿ, ಎಲ್ಲ ಸಂಘ ಸಂಸ್ಥೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನದಡಿಯಲ್ಲಿ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಇವತ್ತು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಇವತ್ತು RSS ಅವರು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಬಾರದು? ಮಾಡಿಸಲೇಬೇಕು. ರಿಜಿಸ್ಟ್ರೇಷನ್ RSS ಅವರು ಮಾಡಿಸಲೇಬೇಕು. ಜಿಗಜಿಣಗಿ ಸಾಹೇಬ್ರೆ, ಈ RSS ಅಂತಕ್ಕಂಥ ಸಿದ್ಧಾಂತ ದಲಿತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ವಿರೋಧವನ್ನು ಮಾಡಿದ್ದಾರೆ. ಸಂವಿಧಾನಕ್ಕೂ ಕೂಡ ವಿರೋಧ ಮಾಡಿದ್ದಾರೆ. ಮತ್ತು ಅದೇ ಸಂವಿಧಾನದ ಅಡಿಯಲ್ಲಿ ತಾವು ಸಂಸದರಾಗಿದ್ದರೆ RSSನವರಿಗೆ ಅವರ ವಿರುದ್ಧವಾಗಿ ಹೇಳಿಕೆ ಕೊಡಬೇಕಾಗಿತ್ತು. ತಾವು ಕೊಡಲ್ಲ. ಯಾಕೆಂತಂದರೆ ನೀವು RSSನವರ ಒಂದು ಚೀಲಗಳು. ನೀವು ಅವರ ವಿರುದ್ಧವಾಗಿ ನೀವೇನಾದರೂ ಹೇಳಿಕೆ ಕೊಟ್ಟಿದರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಟಿಕೆಟ್ ಆಗಲಿ
ರಾಜಕಾರಣದಿಂದ ನಮಗೆ ದೂರ ಇಡ್ತಾರಂತ ತಿಳ್ಕೊಂಡು ನೀವೇನು ಮಾಡ್ತೀರಿ, ಅವ್ರ ವಿರುದ್ಧವಾಗಿ ಮಾತನಾಡುವುದಿಲ್ಲ. ಅದಕ್ಕಾಗಿ ಇಡೀ ರಾಜ್ಯದ ದಲಿತ ಸಮುದಾಯದ ಶಕ್ತಿ ಪ್ರಿಯಾಂಕ್ ಖರ್ಗೆಜಿಯವರ ಬೆನ್ನಿಗೆ ನಿಂತಿದೆ. ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆಜಿಯವರು ಒಂದೇ ಒಂದು ಮಾತನ್ನ ದಲಿತ ಸಮುದಾಯಕ್ಕೆ ಹೇಳಿದ್ದೇ ಆದರೆ ಇಡೀ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ. ಜಿಗಜಿಣಗಿ ಮುತ್ತವರೇ, ಎಚ್ಚರಿಕೆಯಿಂದ ಮಾತನಾಡೋದು ಕಲಿಯಿರಿ. ಸಮರ್ಥನಾದ ನಾಯಕ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಸಮರ್ಥವಾದ ಗೃಹ ಖಾತೆ ಸಿಕ್ಕಿದೆ. ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಇದೇ ರೀತಿ ಮಾತನಾಡಿದರೆ ಇಡೀ ರಾಜ್ಯಾದ್ಯಂತ ರಕ್ತ ಕ್ರಾಂತಿ ಆಗುತ್ತೆ. ನಿಮಗೆ ಎಚ್ಚರವಿರಲಿ, ಎಚ್ಚರಿಕೆಯಿಂದ ಮಾತನಾಡುವುದು ಕಲಿಯಿರಿ ಅಂತ ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.